ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RDS ಮೀಡಿಯಾ ವರ್ಕ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಉತ್ತರ ಕರ್ನಾಟಕದ ಜನಪದಿ ಶೈಲಿಯ ಹಾಡುಗಾರ ಮಾಳು ನಿಪನಾಳ ಅವರ ಎಂಟ್ರಿ ಆಗಿದೆ. ನಾ ಡ್ರೈವರ ನನ್ನ ಲವ್ವರ ಅಂತ ಹಾಡು ಹೇಳಿ ಭಾರೀ ಜನಪ್ರಿಯತೆಯನ್ನು ಗಳಿಸಿರುವಂತಹ ಮಾಳು ಅವರು ಇದೀಗ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಬಂದಿದ್ದಾರೆ. ಬೆಳವಾಗಿಯ ಮಾಳು ನಿಪನಾಳ ಅವರದ್ದು ಏರಿಳಿತದ ಜೀವನ. ತಮ್ಮ ಜೀವನ ಪಯಣದ ಬಗ್ಗೆ ಬಿಗ್ ಬಾಸ್ವರೆಗೂ ಬಂದ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಹಾಗಾದರೆ ಅವ್ರು ಏನು ಹೇಳಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ನಾವು ನಿಮಗೆ ಕಂಪ್ಲೀಟಾಗಿ ಹೇಳ್ತೀವಿ, ಕೇಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಬಂದು ಕೊನೆಗೆ ವಿನ್ನರ್ ಪಟ್ಟವನ್ನೇ ಬಾಚಿಕೊಂಡು ಹೋದವರು ಉತ್ತರ ಕರ್ನಾಟಕ ಮೂಲದ ಗಾಯಕ ಹನುಮಂತ ಲಮಾಣಿ ಅವರು. ಇದೀಗ ಅದೇ ಮಾದರಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಉತ್ತರ ಕರ್ನಾಟಕ ಮೂಲದ ಫೇಮಸ್ ಸಿಂಗರ್ ಮಾಳು ನಿಪನಾಳ ಅವರನ್ನು ಕರೆಸಲಾಗಿದೆ. ಬಿಗ್ ಬಾಸ್ 12ಕ್ಕೆ ಮಾಳು ನಿಪನಾಳ ಅವರು 16ನೇ ಸ್ಪರ್ಧಿಯಾಗಿ ಮನೆಯೊಳಗಡೆ ಕಾಲಿಟ್ಟಿದ್ದಾರೆ. ಇನ್ನು ಈ ಯಾರು ಮಾಳು ನಿಪನಾಳ ಅಂತ ಹೇಳೋದಾದರೆ, ಯೂಟ್ಯೂಬ್ನಲ್ಲಿ ಇವರು ಭಾರೀ ಸದ್ದು ಮಾಡಿದ್ದಾರೆ. ಮಾಳು ನಿಪನಾಳ ಅವರು ಮೂಲತಃ ಉತ್ತರ ಕರ್ನಾಟಕ ಮೂಲಕದ ದೇಸಿ ಗಾಯಕ. ಬೆಳಗಾವಿಯ ರಾಯಭಾಗದ ನಿಪನಾಳ ಗ್ರಾಮದ ಇವರು ಹಾಡಿರುವಂತಹ ನಾ ಡ್ರೈವರ ನೀ ನನ್ನ ಲವ್ವರ ಸಾಂಗ್ ಮಾತ್ರ ದೊಡ್ಡ ಹವಾನೆ ಸೃಷ್ಟಿ ಮಾಡಿತು. ಈ ಸಾಂಗ್ ಬರೋಬ್ಬರಿ 250 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ. ಇವರ ಯೂಟ್ಯೂಬ್ ಚಾನಲ್ಗೆ 2+ ಅಂದರೆ 2 ಮಿಲಿಯನ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋದೇ ಇವರ ಜನಪ್ರಿಯತೆಗೆ ಸಾಕ್ಷಿ ಅಂತ ಹೇಳಬಹುದು. ಇನ್ನು ಇವರು ಸಿನಿಮಾಗಳಲ್ಲೂ ಕೂಡ ಮಾಳು ಅವರು ಹಾಡನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಪ್ರಭುದೇವ ಮತ್ತು ನಿಶ್ವಿಕಾ ನಾಯ್ಡು ಅವರು ಡ್ಯಾನ್ಸ್ ಮಾಡಿದ್ದಾರಲ್ಲ, ಹಿತ್ತಲಕ ಕರಿಬೇಡ ಮಾವ ಸಾಂಗ್, ಈ ಹಾಡನ್ನು ಮಾಳು ನಿಪನಾಳ ಅವರು ಹಾಡಿದ್ದಾರೆ. ಈ ಹಾಡು ಕೂಡ ದೊಡ್ಡ ಹಿಟ್ ಆಗಿತ್ತು. ನಾನು 12ನೇ ವಯಸ್ಸಿನಲ್ಲಿ ಕೂಡ ಹಾಡ್ತಾ ಇದ್ದೆ, ನಾನು ಜಾತ್ರೆಗಳಲ್ಲಿ ಹಾಡ್ತಾ ಇದ್ದೆ. ನಂತರ ನನಗೆ ಬೇಡಿಕೆ ಬಂತು, ಬೆಳಗಾವಿ ಜಿಲ್ಲೆಯ ಒಂದು ಹಳ್ಳಿಯನ್ನು ಕೂಡ ನಾನು ಬಿಟ್ಟಿಲ್ಲ, ಎಲ್ಲ ಕಡೆ ನಾನು ಹಾಡನ್ನು ಹಾಡಿದ್ದೀನಿ ಅಂತ ಹೇಳಿ ಮಾಳು ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಮಾಳು ಅವರು ನಮ್ಮ ದೇಶದಲ್ಲಷ್ಟೇ ಅಲ್ಲ, ಹೊರದೇಶದಲ್ಲೂ ಕೂಡ ಫೇಮಸ್ ಆಗಿದ್ದಾರೆ, ಅದು ಇವರ ನಾ ಡ್ರೈವರ ಸಾಂಗ್ ಮೂಲಕ. ಜೊತೆಗೆ ಇವರ ಯೋಗರಾಜ್ ಭಟ್ ಸರ್ ಅವರ ಹಿತ್ತಲಕ ಕರಿಬೇಡ ಮಾವ ಸಾಂಗ್ ಕೂಡ ಇವರಿಗೆ ಜಾಸ್ತಿ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ. ಇವರು ಮದುವೆ ಕೂಡ ಆಗಿದ್ದಾರೆ. ಇವರ ಒಂದು ಪತ್ನಿ ಕೂಡ ಸಿಂಗರೇ. ಇವರಿಬ್ಬರದು ಕೂಡ ಲವ್ ಮ್ಯಾರೇಜು. ಮಾಳು ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು, ಅದಾದ ನಂತರ ಇವರಿಗೆ 2 ಮಕ್ಕಳು ಕೂಡ ಇದ್ದಾರಂತೆ. ನಮ್ಮ ಮನೆ ಮಳೆಗೆ ಸೋರ್ತಾ ಇತ್ತು, ಈಗ ಮನೆ ಒಂದು ದೊಡ್ಡದಾಗಿ ಕಟ್ಸಿದ್ದೀನಿ ಅಂತ ಹೇಳಿ ಮಾಳು ಅವರು ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಈಗ ಕಟ್ಸಿರುವಂತಹ ಹೊಸ ಮನೆಯನ್ನು ಯೂಟ್ಯೂಬ್ನಿಂದ ಬಂದಂತಹ ಒಂದು ಆದಾಯದಿಂದನೇ ಇವರು ಕಟ್ಸಿದಾರಂತೆ. ಸದ್ಯ ಮಾಳು ನಿಪನಾಳ ಅವರಿಗೀಗ 16ನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ. ಮನೆಯೊಳಗಡೆ ಯಾವುದೇ ಸಂಗೀತಕ್ಕಂತೂ ಕೊರತೆ ಇಲ್ಲ. ಮಾಳು ಅವರು ಒಬ್ಬ ಗಾಯಕ ಆಗಿರೋದ್ರಿಂದ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಇವರು ಕೂಡ ಹನುಮಂತನ ರೀತಿಯೇ ಗೆದ್ದು ಹೊರಗೆ ಬರ್ತಾರಾ ಅಥವಾ ಅದಕ್ಕೂ ಮುಂಚೆನೇ ಹೊರಗೆ ಬರ್ತಾರಾ, ಯಾವ ರೀತಿಯಾಗಿ ಇವರ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.